ಕಪ್ಪು ಬಿಳುಪು ತಂಡದ ಎಲ್ಲ ಪದಾಧಿಕಾರಿಗಳೇ, ಗಾಯಕರೇ, ಕಲಾಭಿಮಾನಿಗಳೇ, ಸಂಗೀತಾಸಕ್ತರೇ ಎಲ್ಲರಿಗೂ ಕೂಡ ಈ ದಿನದ ವಿಶೇಷ ದಿನದ ನಮಸ್ಕಾರಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಕಪ್ಪು ಬಿಳುಪು ಅವರ ಮಧುರ ಪ್ರೇಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿಮಾನದ ಧನ್ಯವಾದಗಳನ್ನ ಅರ್ಪಿಸ್ತಾ, ಒಂದು ಮಾತಂತೂ ಹಂಚಿಕೊಂಡೇನೆ. ನಾನು 3 ವರ್ಷದಿಂದ ಬಿಲ್ಡರ್ ಅಸೋಸಿಯೇಷನ್ ಚೇರ್ಮನ್ ಆಗಿದ್ದಾಗ ನಮ್ಮ ಉಮೇಶ್ ಅವರು ನಮ್ಮ ಕರೋಕೆ ಕ್ಲಬ್ ಅಂತ ಇದೆ ನಮ್ಮ ಬಿಲ್ಡರ್ ಅಸೋಸಿಯೇಷನ್, ಅದರ ಉಸ್ತುವಾರಿಯನ್ನು ತೆಗೆದುಕೊಂಡ್ರು. ಆಗಿನ್ನೂ ನಾನು ಸಂಗೀತ ಕ್ಷೇತ್ರದ ಕಡೆ ಅಷ್ಟೊಂದು ಬಂದಿರಲಿಲ್ಲ. ಆ ಬಿಲ್ಡರ್ ಅಸೋಸಿಯೇಷನಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಆ ವರ್ಷ ನಮ್ಮ ಕರೋಕೆ ಕ್ಲಬ್ಬನ್ನು ಎಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ್ರು ಅಂತಂದ್ರೆ ಉಮೇಶ್ ಅವರು, ಆ ವರ್ಷ ಒಂದು ಹಾಲಲ್ಲಿ ನಡೀತಾ ಇತ್ತು ಕರೋಕೆ ಕ್ಲಬ್. ನಮ್ಮ ಎಲ್ಲ ಬಿಲ್ಡರ್ ಸಹೋದರಿಯರು ಸಹೋದರನೆಲ್ಲ ಕೂಡ್ಕೊಂಡು ಒಂದು ಕ್ಲಬ್ಬನ್ನು ನಡೆಸ್ತಾ ಇದ್ದಂಥದ್ದು. ಆ ವರ್ಷ ಸುಮಾರು 6 ಕಾರ್ಯಕ್ರಮಗಳನ್ನ, ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದಂಥ ಒಂದು ದೊಡ್ಡ ಸಾಧನೆ ಆ ವರ್ಷ ಆಯಿತು. ನಮ್ಮೇನಿದ್ರು ಪ್ರೋತ್ಸಾಹ ಕೊಡುವಂಥ ಕೆಲಸ. ಅವತ್ತಿಂದ ನಮ್ಮ ಉಮೇಶ್ ಮಧ್ಯ ಒಂದು ರೀತಿ ಬಾಂಧವ್ಯ ತುಂಬ ಒಂದು ಅಣ್ಣ ತಮ್ಮಂದ ರೀತಿ ಬೆರೀತು ನೋಡಿ. 3 ವರ್ಷದ ನಂತರ ನಮ್ಮ ಜೀವನ ನಮ್ಮನ್ನು ಎಲ್ಲೆಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಂತಂದ್ರೆ, ನಾನು ಅವತ್ತು ಕನಸು ಕೂಡ ಕಂಡಿರಲಿಲ್ಲ ನಾನು ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷನಾಗ್ತೀನ ಅಂತೇಳಿ, ಇಷ್ಟೊಂದೆಲ್ಲ ಸಾಧನೆ ಮಾಡಿ ಜನಪ್ರಿಯ ಆಗ್ತೀನ ಅಂತೇಳಿ. ಹಾಗೆ ನಮ್ಮದೇ ಆದ ಒಂದಷ್ಟು ಗಾಯಕರ ತಂಡವನ್ನು, ಜೊತೆಗೆ ಒಂದು ಸಂಗೀತದ ಕ್ಲಾಸನ್ನು ಕೂಡ ನಡೆಸುವಂಥ ಒಂದು ನನಗೆ ಅವಕಾಶ ಬರುತ್ತೆ ಅಂತ ನನ್ನ ಕನಸು ಕೂಡ ಕಂಡಿರಲಿಲ್ಲ. ಹಾಗೆ ಇವತ್ತು ಉಮೇಶ್ ಅವರು ಈ ಒಂದು 3 ವರ್ಷದಲ್ಲಿ ಎಷ್ಟು ಬೆಳೆದು ನಿಂತಿದ್ದಾರೆ ನೋಡಿ. ಒಂದು ಮೈಸೂರಿನಲ್ಲಿ ಒಂದು ಅತ್ಯುತ್ತಮವಾದ ತಂಡವನ್ನು ಕಟ್ಟಿ, ಕಪ್ಪು ಬಿಡುವಂತಹ ತಂಡವನ್ನು ಕಟ್ಟಿ ಅವರ ಪ್ರೇಮ ಆಗ್ತದೆ, ಒಂದು ದೊಡ್ಡ ಅರಗಲ್ಪನೆ ಆಗೋದು. ಇವತ್ತು ಇಲ್ಲಿ ಹಾಡ್ತಾ ಇರೋದನ್ನ ನೋಡಿದ್ರೆ, ಮುಂದೆ ನಮ್ಮ ಈ ಒಂದು ಕಪ್ಪು ಬಿಳುಪು ತಂಡ ಯಾವಾಗ ಡೇಟನ್ನು ಅನೌನ್ಸ್ ಮಾಡುತ್ತೆ, ಯಾವ ಕಾರ್ಯಕ್ರಮ ಕೊಡುತ್ತೆ ಅಂತ ಜನ ಕಾಯ್ತಾ ಇರಲಿಕ್ಕೆ ಇವತ್ತೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಅದು ಹಾಡ್ತಾ ಇರೋಂಥವರೆಲ್ಲ ಎಂತೆಂಥ ಗಾಯಕರು, ನಮ್ಮ ತ್ಯಾಗರಾಜ್ ಅವರು ಇರ್ಬೋದು, ಮಹೇಂದ್ರ ಅವರು ಇರ್ಬೋದು, ಉಮೇಶ್ ಅವರು ಇರ್ಬೋದು. ಇವತ್ತು ಹೊಸ ಇದು ನಮ್ಮ ಡಾಕ್ಟರ್ ಸೋಮನಾಥ್ ಅಂತೇಳಿ ಅವ್ರ ದಂಪತಿಗಳು ಕೂಡ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗೆ ನಮ್ಮ ಖ್ಯಾತ ಗಾಯಕಿರಾದಂಥ ಲಕ್ಷ್ಮೀ ಮೇಡಮ್ ಅವರು ಇರ್ಬೋದು, ರಶ್ಮಿ ಅವರು ಇರ್ಬೋದು. ಹಾಗೆ ಅನುಪಮ ಶ್ರೀರಾಮ್ ಅವರು ಎಷ್ಟು ರಂಚಿದ್ರು ನಿಮ್ಮವ್ರನ್ನೆಲ್ಲ. ಹಾಗೆ ನಮ್ಮ ಶ್ವೇತಾ ದಿನೇಶ್ ಅವರು, ಜೊತೆಗೆ ನಮ್ಮ ಸೀತಾಲಕ್ಷ್ಮಿ, ಡಾಕ್ಟರ್ ಸೀತಾಲಕ್ಷ್ಮಿ ಎಲ್ಲರೂ ಕೂಡ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ಯಾವುದೋ ಅವ್ರು ಬೇರೆ ಯಾವುದೇ ಒಂದು ಇರ್ಬೋದು, ಆದರೆ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ವೇದಿಕೆಯಲ್ಲಿ ಇಷ್ಟು ಚೆನ್ನಾಗಿ ಆಗ್ತಿದ್ದಾರೆ. ಅದು ನೀವೆಲ್ಲರೂ ಕೂಡ ತುಂಬ ಸಮಾಧಾನದಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ, ಒಂದು ಅತ್ಯುತ್ತಮವಾದ ಒಂದು ತಂಡ ಅತ್ಯುತ್ತಮವಾಗಿ ಇವತ್ತು ಪ್ರಾರಂಭ ಆಗಿದೆ. ಇದಕ್ಕೆ ನಿಮಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಈ ಒಂದು ಟೀಮ್ಗೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಾನ್ಸೆಪ್ಟು, ಆ ಒಂದು ಕಾನ್ಸೆಪ್ಟ್ ಜನರನ್ನು ಆಕರ್ಷಿಸುವಂಥ ಒಂದು ರೀತಿ. ಕಪ್ಪು ಬಿಳುಪು ಅಂತಂದ್ರೆ ಏನೋ ಆನಂದ ಜನರಿಗೆ. ಸಂಗೀತ ಅಂತಂದ್ರೆ ಇದಕ್ಕೆ ಯಾವುದೇ ಭಾಷೆ, ಧರ್ಮ, ಜಾತಿ ಯಾವುದು ಕೂಡ ತೊಡಕಿಲ್ಲದೆ ಎಲ್ಲರನ್ನೂ ಕೂಡ ಸೆಳೆಯುವಂಥ ಒಂದು ಶಕ್ತಿ ಇರುವಂಥ ಒಂದು ಸಾಧನೆ. ಎಲ್ಲರ ದುಃಖವನ್ನು ಮರೆಸುವಂಥ, ಜೊತೆಗೆ ಎಲ್ಲರ ಉತ್ಸಾಹವನ್ನು ಹೆಚ್ಚು ಮಾಡುವಂಥ ಒಂದು ಯಾವುದೇ ಒಂದು ಪರಿಹಾರ ಈ ಒಂದು ದುಗುಡದ ಜಗತ್ತಿಗಿದೆ ಅಂತಂದ್ರೆ ಅದು ಸಂಗೀತ ಮಾತ್ರ. ಅದರಲ್ಲೂ ಕೂಡ ಈ ಹಳೆಯ ಗೀತೆಗಳು ಅಂತಂತಂದ್ರೆ ಸಾಕು, ಜನರಿಗೆ ಏನೋ ಅವರ ಬಾಲ್ಯ ನೆನಪು ಕೊಡುತ್ತೆ, ಅವ್ರ ಯೌವನ ನೆನಪು ಕೊಡುತ್ತೆ, ಅವ್ರ ದಾಂಪತ್ಯ ನೆನಪು ಕೊಡುತ್ತೆ. ಏನೋ ಹಳೆ ರೀತಿ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಜನ. ಆ ರೀತಿ ಏನೋ ಒಂದು ಹಳೆ ಹಾಡಾದ ತಕ್ಷಣ ನಾವೇ ಏನೋ ಅದನ್ನು ಇದನ್ನೇನೋ ಅನ್ನೋ ರೀತಿ ತೊಡಗಿಸ್ಕೊಂಡ್ಬಿಡ್ತಾರೆ. ಅದರಲ್ಲಿ ಅವರ ಮೊದಲ ಪ್ರೇಮ ಅಂತಂದ್ರೆ ಯಾವುದೇ ಒಂದು ನೈಜ ಪ್ರೀತಿಗಾರವಾಗಲಿ, ಒಂದು ಮಧುರವಾದ ಸಂಗೀತಕಾರವಾಗಲಿ ಕೂಡ ಯಾವತ್ತೂ ಕೂಡ ಆಕರ್ಷಣೆ ಇದ್ದೇ ಇರುತ್ತೆ. ಟೆಕ್ನಾಲಜಿಗಳು ಚೇಂಜ್ ಆಗಿರ್ಬೋದು, ಶೈಲಿಗಳು ಚೇಂಜ್ ಆಗಿರ್ಬೋದು, ಆಕರ್ಷಣೆ ಮಾತ್ರ ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ ಈ ಅವರ ಮೊದಲ ಪ್ರೇಮನೇ ಸಾಕ್ಷಿ. ಈ ಕಪ್ಪು ಬಿಳುಪು ಅಂದ ತಕ್ಷಣ ನಮಗೆ ಅವತ್ತಿನ ಸಾಹಿತ್ಯ ಯಾವ ರೀತಿ ಇರ್ತಿತ್ತು ಅಂತಂತಂದ್ರೆ, ಎಲ್ಲರೂ ಕೂಡ ಎಂಜಾಯ್ ಮಾಡುವಂಥ ಕುಟುಂಬಸ್ಥರೇ ಎಲ್ಲರೂ ಕೂಡ ಸೇರಿಸ್ಕೊಂಡು ಅದು ಕಲೆ, ಸಾಹಿತ್ಯ, ಸಂಸ್ಕೃತಿ, ನಮ್ಮ ಸಂಸ್ಕಾರ ಎಲ್ಲವನ್ನೂ ಕೂಡ ಕೂಡಿಕೊಂಡು ಬರೆದಂಥ ಸಾಹಿತ್ಯ. ಅದಕ್ಕೆ ಉತ್ತಮವಾದ ಸಂಗೀತ ಕೂಡ ಕೊಡ್ತಾ ಇದ್ರು. ಎಲ್ಲರೂ ಕೂಡ ಮನೆಯವರೆಲ್ಲ ಕೂಡಿ
ಸಾಹಿತ್ಯ. ಈಗ ಎಷ್ಟಾಗಿದೆ ಅಂದರೆ ಈ ಸಂಗೀತ ಕಪ್ಪು ಬಿಳುಪು ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಹಿರಿಯರಿಗೆ ಅವರ ಹಿಂದಿನ ನೆನಪು ಬರುತ್ತೆ. ಹಿರಿಯರಿಗೆ ಇಂಥ ಸಾಹಿತ್ಯ ಸಂಗೀತ ಕೂಡ ಇತ್ತ ಹಿಂದೆ ಅನ್ನೋದು ಒಂದು ರೀತಿ ಉತ್ಸಾಹ ಬರುತ್ತೆ. ಕುಟುಂಬದವರೆಲ್ಲ ಕೂಡ ಎಂಜಾಯ್ ಮಾಡೋಂಥ ಒಂದು ಸಂಗೀತ ಅಂತ ಹೇಳ್ಬೋದು. ಅಂಥ ಒಂದು ಕಾನ್ಸೆಪ್ಟ್ ಕಪ್ಪು ಬಿಳುಪು ಅಮರ ಮಧುರ ಪ್ರೇಮ ಇದನ್ನ ಹಾರಿಸ್ಕೊಂಡು ಮುನ್ನಡೆಯುತ್ತಾರಂತ ಈ ಒಂದು ಸಂಸ್ಥೆ ಮುಂದೆ ದೊಡ್ಡದಾಗಿ ಬೆಳೀಲಿ. ಈ ತಂಡದ ಹೆಸರು ಕರ್ನಾಟಕದಾದ್ಯಂತ ಅಲ್ಲ ದೇಶದಾದ್ಯಂತ ಪ್ರಸರಿಸಲಿ. ಯಾಕಂದ್ರೆ ಯಾರ ಹಿಂದಿ ಕೂಡ ಆಡ್ತಾ ಇದ್ದಾರೆ. ಅದರಿಂದ ಎಲ್ಲ ಇಡೀ ದೇಶಕ್ಕೆ ಅವರ ಒಂದು ಖ್ಯಾತಿ ಪ್ರಜ್ವಲಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ತಂಡ ಕಟ್ಟಿರುವಂಥ ನಾಯಕ ಉಮೇಶ್ಗೆ, ತಂಡದ ಎಲ್ಲ ಗಾಯಕರಿಗೆ, ಪದಾಧಿಕಾರಿಗಳಿಗೆ, ಅವರನ್ನು ಪೋಷಿಸ್ತಾ ಇರುವಂಥ ಪೋಷಕರಿಗೆ, ಸೋಮಶೇಖರ್ ಅವರು ನಮಗೆ ಇವತ್ತು ಬಹಳ ಇಷ್ಟದಿಂದ ನಮ್ಮ ಇಂಜಿನಿಯರ್ ಅವರು ಯಾವತ್ತೂ ಕೂಡ ಅಭಿಮಾನ ಅವ್ರಿಗೆ. ನಮ್ಮ ಜೊತೆಲಿ ಅಸಿಸ್ಟೆಂಟ್ ಇಂಜಿನಿಯರಿಂದ ನೋಡಿದ್ದೀನಿ, ಕೊನೆಗೆ ಸೂಪರ್ ಇಂಜಿನಿಯರ್ ಕೂಡ ಆದವರು. ಹಾಗೆ ದಿನೇಶ್ ಅವರು ಕೂಡ ನನ್ನ ಜೊತೆಗೆ ಇರುವಂಥವ್ರು. ಇಡೀ ತಂಡ ನಾವು ಬಹಳ ಹಿಂದಿನಿಂದ ಜೊತೆಗಿರುತ್ತೆ. ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅಂತಂದರೆ ಬಹಳ ಖುಷಿ ಅಲ್ವಾ. ಇಂಥ ಖುಷಿಯ ಕ್ಷಣಕ್ಕೆ ಸಾಕ್ಷೀಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಅದು ಒಂದು ಮಾತೆ ಎಸ್ ಜಾನಕಿಯಮ್ಮವ್ರನ್ನ ನೆನೆಸ್ಕೊಳ್ತಾರೆ. ನಾವು ನಿಜವೂ ಕೂಡ ಈ ನಿಂತು ಕೂಡ ನನಗೆ ಇವತ್ತು ಕೂಡ ನಾನು ಅವ್ರ ಹಾಡು ಯಾವುದೋ ಒಂದು ಕೇಳ್ತಿದ್ದೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನೆಯದ ಜೀವ ಬೇಕೆ ಅಂತೇಳಿ. ಆ ಹಾಡನ್ನ ಅವರೇ ಮತ್ತೆ ನಿಂತ್ಕೊಂಡು ಕೂಡ ಹಾಡೋಕ್ಕಾಗಲ್ಲ, ಅಂಥ ಕಷ್ಟದ ಹಾಡನ್ನೆಲ್ಲ ಹಾಡಿದಂಥವ್ರು. ನಾನು ನೋಡ್ತಾ ಇದ್ದೀನಿ ಆ ಹಾಡು ಯಾರು ಹಾಡ್ತಾರ ಅಂತ. ಸದ್ಯಕ್ಕೆ ಯಾರಿಗೂ ಕೂಡ ಹಾಡಕ್ಕೆ ಆಗ್ತಾ ಇಲ್ಲ ಅದನ್ನ. ಹಾಗೆ ಇವತ್ತು ನೋಡಿ 15 ದಿವಸದಲ್ಲಿ ನಮ್ಮ ಮ್ಯಾಂಡಲಿನ್ ಪ್ರಸಾದ್ ಒಂದು ತಿಂಗಳಿಂದ ಅವ್ರು ಮೈಸೂರಿನವ್ರಿಗೆ ಬಂದು ನಮ್ಮ ಸುಗಮ ಸಂಗೀತ ಪರಿಷತ್ತಿನ ವತಿಯಿಂದ 2 ದಿನದ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಅಲ್ಲಿದ್ದವರೆಲ್ಲ ಈ ರೀತಿ ಕೂಡ ಸೂಕ್ಷ್ಮತೆಗಳನ್ನ ತಿಳಿದು ನಾವು ಈ ಶಿಲ್ಪಕಲೆನ ಇಂಟಿಗ್ರೇಟೆಡ್ ಇದು ಅಂತ ಹೇಳ್ತಾ ಆ ಥರ ಇಂಟ್ರಿಕೇಟೆಡ್ ಅಂತ ಆ ರೀತಿ ಈ ರೀತಿನೂ ಕೂಡ ಸೂಕ್ಷ್ಮಗಳನ್ನ ಹೇಳ್ಕೊಡ್ತಾರಲ್ಲ ಆಗಲೇ ಅಂತೇಳಿ ಭಾಳ ಇಷ್ಟಪಟ್ಟು ಇವ್ರನ್ನ ಸ್ಯಾಟಿಸ್ಫೈ ಮಾಡೋದು ನಮಗಂತೂ ಆಗೋದಿಲ್ಲ ಅಂತೇಳಿ ಅಂಥವ್ರು ಕೂಡ ಇವತ್ತು ಮಧ್ಯಾಹ್ನ ನಿಧನರಾದರು. ಇಬ್ಬರು ಕೂಡ ಮೈಸೂರು. ಜಾನಕಮ್ಮವ್ರನ್ನ ಮೈಸೂರು ಅಂತ ಹೇಳ್ತೀನಿ. ಯಾಕಂದ್ರೆ 8 ವರ್ಷದಿಂದ ಎಲ್ಲವನ್ನು ತೊರೆದವರು ಮೈಸೂರಿನಲ್ಲಿ ನೆಮ್ಮದಿಗೋಸ್ಕರ ಸಂತೋಷಕ್ಕೋಸ್ಕರ ಬದುಕಿದ್ರು. ಇಲ್ಲಿ ಅವರು ಮೈಸೂರಿನಲ್ಲೇ ಕೂಡ ಮಣ್ಣಾಗುವಂಥ ಒಂದು ಅವರ ಒಂದು ಆಸೆ ಈಡೇರಿತು. ನಮ್ಮ ಭಾಗ್ಯ ಅವರನ್ನು ಮೈಸೂರಲ್ಲಿ ನೋಡೋಂಥದ್ದು. ಹಾಗೆ NS ಪ್ರಸಾದ್ ಅವರು ಕೂಡ ಮೈಸೂರಿನವರು. ಇತ್ತೀಚೆಗೆ ತಾನೇ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರ ಒಂದು ವೃತ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ರು. ಯಾವಾಗ ಕೂಡ ಮೈಸೂರಿನ ಬಗ್ಗೆ ಪ್ರೀತಿ, ಇಬ್ಬರನ್ನು ಕೂಡ ಕಳ್ಕೊಂಡಂಥ ಒಂದು. ಆದರೂ ಕೂಡ ಮೈಸೂರನ್ನ ಪೋಷಕರು ಅಂದರೆ ನಿಮಗೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿರ್ಬೇಕು. ಯಾಕೆ ಅಂತಂದರೆ ನನ್ನ ಒಂದು ಸ್ನೇಹ ಬಳಗದಿಂದ ಕರ್ನಾಟಕದಾದ್ಯಂತ ಅವ್ರು ಹೇಳ್ತಾ ಇರ್ತಾರೆ, ಮೈಸೂರಿನಲ್ಲಿ ಆಗಷ್ಟು ಸಂಗೀತದ ಕಾರ್ಯಕ್ರಮಗಳು ಎಲ್ಲೂ ಕೂಡ ಆಗೋದಿಲ್ಲ ಅಂತೇಳಿ. ನೀವು ಯಾವುದೇ ಒಂದು ಭಾನುವಾರ ಶನಿವಾರ ತೆಗೆದುಕೊಂಡ್ರೆ 34 ಪ್ರೋಗ್ರಾಮ್ ಆಗ್ತಾ ಇರ್ತದೆ. ನೀವು ಮೈಸೂರಿನಿಂದ ಆಲ್ವಾರ ತೆಗೆದು ಎಲ್ಲರಿಗೂ ಕೂಡ ಚೆನ್ನಾಗಿರ್ತಾರೆ, ಎಲ್ಲರಿಗೂ ಕೊಟ್ಕೊಂಡು ಈಗ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ, ನೀವು ಇಷ್ಟು ತುಂಬ ಹರಿದಿರೋದಕ್ಕೆ ಇವ್ರಿಗೆ ಇನ್ನೊಂದು ರೀತಿ ಉತ್ಸಾಹ, ನಾವು ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ. ನಿಮ್ಮಂಥ ಪೋಷಕರು ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಇರೋದಕ್ಕೆ ಇಂಥ ಕಾರ್ಯಕ್ರಮಗಳಾಗುತ್ತೆ. ಇದರಿಂದ ಇಬ್ಬರಿಗೂ ಕೂಡ ಅನುಕೂಲ, ಹಾಡೋರ್ಗೂ ಅಷ್ಟೇ ಕೇಳೋರ್ಗೂ ಅಷ್ಟೇ. ಈ ರೀತಿ 3 ಗಂಟೆ ಕೇಳ್ಕೊಂಡೋದ್ರೆ ನಮ್ಮ ಆಯುಸ್ಸು 3 ವರ್ಷ ಜಾಸ್ತಿ ಆಗಿಬಿಡುತ್ತೆ. ಹೆಲ್ತು, ಆರೋಗ್ಯ, ನೆಮ್ಮದಿ ಎಲ್ಲ ಜಾಸ್ತಿ ಆಗುತ್ತೆ. ಅದು ಇಂಥ ಹಾಡುಗಳು ಕೇಳೋದಂತೂ ಖಂಡಿತ ಆಗುತ್ತೆ. ನಿಮ್ಮ ಚಪ್ಪಾಳೆ ಇವಾಗ 6 ವರ್ಷ ಜಾಸ್ತಿ ಆಗೋಗ್ಬಿಡುತ್ತೆ ಹಾಡೋದು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿತಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ವಿರಮಿಸಿ ನಮಸ್ಕಾರ. ನಮ್ಮ ಸಂಘದ ಮತ್ತು ಕಾರ್ಯಕ್ರಮದ